ನಿಮ್ಮ ಮನೆಯಲ್ಲಿ ಮೆಟ್ಲುಗಳು ಎಷ್ಟಿದಾವೆ, ಮೆಟ್ಲುಗಳು ಎಲ್ಲಿ ಬಂದ್ರೆ ಒಳ್ಳೇದು, ಎಲ್ಲಿ ಬಂದ್ರೆ ಕೆಟ್ಟದ್ದು, ಮೆಟ್ಟಿಲುಗಳು ಯಾವ ದಿಕ್ಕಲ್ಲಿ ಬರಬೇಕು, ಮತ್ತೆ ಕ್ಲಾಕ್ ವೈಸ್ ಬರಬೇಕಾ ಆಂಟಿ ಕ್ಲಾಕ್ ವೈಸ್ ಬರಬೇಕಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ತೊಗೊಂಬಂದಿದ್ದೀರಿ. ಏನಪ್ಪ ಅಂದರೆ ಮೆಟ್ಲುಗಳು ಎಲ್ಲಿ ಬರಬೇಕು, ಯಾವ ಕಡೆ ನಾವು ಮುಖ ಮಾಡಿ ಹತ್ತಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೀವು ತಿಳ್ಕೊಳ್ಳಿ, ಮೆಟ್ಲು ಮನೆಯಿಂದ ಹೊರಗಡೆ, ಮನೆಯಿಂದ ಆಚೆ ಬಂದಾಗ ಎಲ್ಲಿ ಬರಬೇಕು, ಯಾವ ಡೈರೆಕ್ಷನಲ್ಲಿ ಬರಬೇಕು ಅಂತ ತಿಳಿಸ್ಕೊಡ್ತೀನಿ. ಇದಾದಮೇಲೆ ನಾವು ಮನೆ ಒಳಗಡೆ ಎಲ್ಲಿ ಬರ್ಬೋದು ಅಂತ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಮನೆಯಿಂದ ಹೊರಗಡೆ ಮೆಟ್ಲು ಎಲ್ಲೆಲ್ಲಿ ಬರ್ಬೋದು, ಯಾವ ರೀತಿ ಬಂದರೆ ನಮಗೆ ವಾಸ್ತು ಸಪೋರ್ಟ್ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಮಗೆ ಎರಡು ಹತ್ರ ಬರ್ಬೋದು. ಇಲ್ಲಿ ಯಾವುದಪ್ಪ ಎರಡು ಅಂದರೆ, ಒಂದು ಅಗ್ನಿ ಮೂಲೆಯಲ್ಲಿ ನಮಗೆ 6ರಿಂದ 6:30 8 ಅಡಿ ಗಂಟೆ ಇಲ್ಲಿ ಮೆಟ್ಲುಗಳನ್ನ ತೊಗೊಬೋದು ನಾವು. ಪೂರ್ವ ಆಗ್ನೇಯದಲ್ಲಿ ಅರ್ಥ ಮಾಡ್ಕೊಳ್ಳಿ, ಪೂರ್ವ ಆಗ್ನೇಯದಲ್ಲಿ ನಮಗೆ ಮೆಟ್ಲು ಬರ್ಬೋದು. ಇದಾದಮೇಲೆ ನಮಗೆ ಉತ್ತರ ವಾಯುವ್ಯದಲ್ಲಿ ತೊಗೊಬೋದು ಮೆಟ್ಲುಗಳು. ಇದು ಉತ್ತರ ಮಧ್ಯಭಾಗಕ್ಕೆ ಲ್ಯಾಂಡಿಂಗ್ ಹೋಗಬಾರ್ದು, ಉತ್ತರ ವಾಯುವ್ಯದಲ್ಲೇ ಬರಬೇಕಾಗುತ್ತೆ. ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಬಂದಾಗ ಇದು ಸೇಮ್ ಪೋರ್ಟಿಕ ತೊಗೊಂಡು ನಾವು ಇಲ್ಲಿ ಕಾಲಮ್ ಬಾಕ್ಸ್ ತೊಗೊಬೇಕಾಗುತ್ತೆ. ಅದೇ ರೀತಿ ಅಗ್ನಿ ಮೂಲಲ್ಲಿ ಬಂದೋಗೋ ಅಷ್ಟೇ, ಇದು ಹಿಂಗೆ ಕಾಲಮ್ ಬಾಕ್ಸ್ ತೊಗೊಂಡು ಸ್ಟ್ರೈಟ್ಗೆ 2 ಕಾಲಮ್ ಬಾಕ್ಸ್ ಬರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಆವಾಗ ನಮಗೆ ರೆಕ್ಟ್ಯಾಂಗಲ್ ಇರ್ತದೆ. ಇದಾದಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಸ್ಟ್ ರೋಡ್ ಫೇಸಿಂಗ್ ಇರೋರು ಹಿಂಗೆ ತೊಗೊಂಡ್ಬಿಡ್ತಾರೆ, ಹಿಂಗೆ ತೊಗೊಂಡು ಹಿಂಗೆ ರಿಟರ್ನ್ ತೊಗೊತಾರೆ. ಆವಾಗ ನಮ್ಗೆ ಏನಾಗುತ್ತೆ, ಅಗ್ನಿ ಮೂಲೆ ಆಗುತ್ತೆ. ಈ ಡೈರೆಕ್ಷನಲ್ಲಿ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗಾಗಲಿ, ಫಸ್ಟ್ ಫ್ಲೋರಿಂದ ಇನ್ನೊಂದು ಫ್ಲೋರ್ಗಾಗಲಿ ಹೋಗಬಾರ್ದು. ನಮಗೆ ಬರೋದು ಎರಡೇ ಹತ್ರ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪೂರ್ವ ಮಧ್ಯ ಭಾಗದಲ್ಲಿ ತೊಗೊಂಡ್ಬಿಡ್ತಾರೆ. ಪೂರ್ವ ಮಧ್ಯ ಭಾಗದಲ್ಲಿ ಮೆಟ್ಲುಗಳನ್ನ ತೊಗೊಂಡಾಗ ಮನೆ ಯಜಮಾನರಿಗೆ, ಮನೆಯ ಗಂಡು ಮಕ್ಕಳಿಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕೆ ಅಂದರೆ ನಮಗೆ ಪೂರ್ವ ಮಧ್ಯ ಭಾಗದಲ್ಲಿ ಭಾರ ಬೀಳುತ್ತೆ. ಭಾರ ಬಿದ್ದಾಗ ನಮಗೆ ಮನೆ ಯಜಮಾನರಿಗೆ ತೊಂದರೆ ಆಗ್ತದೆ. ಅದಾದಮೇಲೆ ನೆಕ್ಸ್ಟು ಇನ್ನು ಕೆಲವರು ಏನು ಮಾಡ್ತಾರೆ, ಉತ್ತರ ಮಧ್ಯ ಭಾಗದಿಂದ ಚಿಕ್ಕ ಸೈಟ್ಗಳಿರ್ತವೆ. ಸರ್ ನಾವೇನು ಮಾಡೋದು ಅಂತ ಕೇಳ್ತೀರಾ. ಇಲ್ಲಿ ಚಿಕ್ಕ ಸೈಟು ದೊಡ್ಡ ಸೈಟು ಅಂತಿಲ್ಲ, ಎಲ್ಲರಿಗೂ ಒಂದೇ ರೂಲ್ಸೇ. ಉತ್ತರ ಮಧ್ಯ ಭಾಗದಿಂದ ಲ್ಯಾಂಡಿಂಗ್ ಸ್ಟಾರ್ಟ್ ಆದಾಗ ಹೆಣ್ಮಕ್ಳಿಗೆ ಹೊಡ್ತಾ ಬೀಳ್ತದೆ, ಫೈನಾನ್ಸ್ ಸ್ಟಕ್ ಆಗ್ತದೆ. ಹಾಗಾಗಿ ವಾಯುವ್ಯದಿಂದಲೇ ನಮ್ಮ ಮನೆ ಪೂರ್ವದಿಂದ ಪಶ್ಚಿಮಕ್ಕೆ ಲೆಕ್ಕ ತೊಗೊಂಡ್ರೆ ಕೊನೆಯ ಭಾಗದಲ್ಲಿ ಇರಬೇಕು. 3 ಭಾಗ ಡಿವೈಡ್ ಮಾಡಿದ್ರೆ ಈಶಾನ್ಯ, ಉತ್ತರ ಕುಬೇರನ ಸ್ಥಾನ, ವಾಯುವ್ಯದಲ್ಲೇ ಇರಬೇಕು. ಈ ಹತ್ತೋದು ಬೇಕಾದ್ರೆ ಮೇಲೆ ಬಂದು ಮುಂದಕ್ಕೆ ಬರ್ಬೋದು, ಆದರೆ ಸ್ಟಾರ್ಟಿಂಗ್ ಹತ್ತೋದು ನಮಗೆ ಕೊನೆಯ ಭಾಗದಿಂದ ಇರಬೇಕು. ಇದು ಅಷ್ಟೇ, 3 ಭಾಗ ಮಾಡಿದ್ರೆ ಅಗ್ನಿ ಮೂಲೆಯಲ್ಲೇ ನಮಗೆ ಮೆಟ್ಲು ಬರಬೇಕು. ಇನ್ನು ಕೆಲವರು ಈಶಾನ್ಯದಲ್ಲಿ ತೊಗೊತಾರೆ. ಈಶಾನ್ಯದಲ್ಲಿ ತೊಗೊಂಡವರು ತುಂಬ ಜನ ಅವರಿಗೆ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನೀವು ಹೇಳೋದು ಕರೆಕ್ಟು, ನಮ್ಮದು ಈಶಾನ್ಯದಲ್ಲಿತ್ತು, ನಮ್ಮ ಯಜಮಾನ್ರಿಗೆ ತೊಂದರೆ ಆಗಿದೆ ಆಯಿತು ಅಂತ ಹೇಳ್ತಾರೆ. ಈಶಾನ್ಯದಲ್ಲೂ ಕೂಡ ನಮಗೆ ಮೆಟ್ಲು ಬಂದಾಗ ಭಾರ ಬೀಳುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಯಾರನ್ನಾದರೂ ಪ್ಲ್ಯಾನ್ ಮಾಡೋವಾಗೇ ವಾಸ್ತವ್ರಿಗೆ ತೋರಿಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಬೇಕು. ಇದಾದಮೇಲೆ ನಮಗೆ ಎಷ್ಟು ಮೆಟ್ಲು ಬರಬೇಕಪ್ಪ ಅಂತ ಒಂದು ವಿಷಯ ಬರ್ತದೆ. ನೋಡಿ, ಮೊದಲನೇದು ಬಲಗಾಲು ಇಟ್ಟರೆ ಫಸ್ಟ್ ಫ್ಲೋರ್ಗೆ ಬಲಗಾಲು ಎಂಡ್ ಆಗಬೇಕು. ಲಾಭ ನಷ್ಟ ಅಂದರೆ 17, 19, 21, 23 ಈ ಥರ ಅದು ಹೈಟ್ ಆಗ್ತಾ ಇರ್ತದೆ ವೇರಿ. ಅದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಮತ್ತು ಒಂದು ಮೆಟ್ಲು 10 ಇಂಚ್ ಅಗಲ ಇರೋ ಥರ ಮಾಡ್ಕೊಳ್ಳಿ, ತುಂಬ ಅಗಲ ಮಾಡಬೇಡಿ. ಯಾಕೆಂದರೆ ಕೆಲವರು ಪುಟ್ಟ ಮಕ್ಕಳು 2 ಹೆಜ್ಜೆ ಇಟ್ಬಿಡ್ತಾರೆ. 10 ಇಂಚ್ ಇರೋ ಥರ ಮಾಡ್ಕೊಳ್ಳಿ. ಇನ್ನು ಮನೆ ಮುಂದೆ ಮೇನ್ ಡೋರ್ ಇರುತ್ತಲ್ವ, ಪೂರ್ವ ಈಶಾನ್ಯ ಆದರೂ ಸರಿ, ಅದು ಉತ್ತರ ಈಶಾನ್ಯ ಆದರೂ ಸರಿ, ನಮಗೆ ಈ ಬಾಗಿಲು ಬಂದಾಗ ಇಲ್ಲಿ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತಬೇಕು ಅಂತ ಮನೇನ ಸ್ವಲ್ಪ ಹೈಟ್ ಮಾಡಿರ್ತೀರಿ. ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಹತ್ತಬೇಕು ಅಂತ ಹೈಟ್ ಮಾಡಿರ್ತೀರಿ. ಆ ಹೈಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಡೋರ್ ಹತ್ರ 2 ಮೆಟ್ಲು ಬರಬೇಕು. ಇದು ಅಷ್ಟೇ, ನಮಗೆ 10 ಇಂಚ್ ಅಗಲ ಇರಬೇಕು. ಈಗ ನಾವೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಏನು ಮಾಡ್ತೀರಿ ಹೇಳಿ, ಬಲಗಾಲಿಟ್ಟು ಹೋಗಪ್ಪ ಅಂತೀರಿ. ಇವಾಗ ನಮ್ಮ ಮನೆಗೆ ಸೊಸೆ ಬಂದರೆ ಏನು ಮಾಡ್ತೀರಿ, ಫಸ್ಟ್ ಬಲಗಾಲಿಂದ ಒಳಗಡೆ ಕರ್ಕೊತೀರಿ. ಅದೇ ರೀತಿ ಇದು ಯಾವ ರೀತಿ ಬರಬೇಕಪ್ಪ ಅಂದರೆ, ನೋಡಿರಿ, ಮೊದಲನೇದು ಬಲಗಾಲಿಡಬೇಕು, ಲಾಭ. 2ನೇದು ಮನೆಯಿಂದ ಆಚೆನೇ ಇರುತ್ತೆ, 2 ಗಾಲು. 3ನೇದು ಬಲಗಾಲು ಒಳಗಡೆ ಇಡಬೇಕು. ಆವಾಗ ನಮಗೆ ತುಂಬ ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ. ಮೊನ್ನೆ ಒಬ್ಬರು ಒಂದು ಕಮೆಂಟ್ಸ್ ಮಾಡಿದರು, ಸರ್ 2 ಮೆಟ್ಲು ಇದ್ದರೆ ನಿಮಗೆ ರಾಂಗ್ ಆಗುತ್ತೆ ಅಂತ. ಅವ್ರು ಹೇಳ್ತಾ ಇರೋದು 3 ಮೆಟ್ಲು ಬೇಕು ಅಂತ. ಈಗ 3 ಮೆಟ್ಲು ತೊಗೊಂಡ್ರೆ ಅಂತ ಇಟ್ಕೊಳ್ಳೋಣ ನಾವು. ಇಲ್ಲಿ ಬಲಗಾಲಿಟ್ಟು ಮೊದಲನೇದು, 2ನೇದು ಎಡಗಾಲಿಟ್ಟು, 3ನೇದು ಬಲಗಾಲು ಒಳಗಡೆ ಇಟ್ಟು, ಒಳಗಡೆ ಎಡಗಾಲು ಇಡ್ತೀರಲ್ವಾ, ತಪ್ಪಲ್ವಾ? ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋಣ ನಾವು. ಫಸ್ಟ್ ಬಲಗಾಲಿಟ್ಟ ಮೇಲೆ 3 ಮೆಟ್ಲು ಬಂದಮೇಲೆ ನಾವು ಮತ್ತೆ ಮನೆ ಒಳಗಡೆಗೆ ಎಡಗಾಲು ಇಡ್ತೀರಿ. ಲಾಭ ಮೊದಲನೇದು, 2ನೇದು ನಷ್ಟ, 3ನೇದು ಲಾಭ, ಆಚೆನೇ ಇರುತ್ತೆ ಕಾಲು.
4ನೇದನ್ನ ಒಳಗಡೆ ಇಡ್ತೀರಿ. ಸೈಂಟಿಫಿಕ್ಕಾಗಿ ತೊಗೊಂಡ್ರು 3 ಮೆಟ್ಲು ರಾಂಗ್ ಆಗ್ತದೆ. 1 ಮೆಟ್ಲು ಇರಬಾರ್ದು. ಮೊದಲನೇದು ಬಲಗಾಲು, 2ನೇದು ಎಡಗಾಲು, 3ನೇ ಬಲಗಾಲು ಒಳಗಡೆ ಇರಬೇಕು. ಇಲ್ಲ ನಮ್ಗೆ ಬೇಡ ಅನ್ನಂಗಿದ್ರೆ ಪೂರ್ತಿ ಒಂದೇ 0 ಲೆವೆಲ್ ಮಾಡ್ಕೊಂಬಿಡಿ, ಅವಾಗ ನಿಮ್ಗೆ ಕನ್ಫ್ಯೂಸ್ ಇರೋಲ್ಲ. ಆದರೆ ವಾಸ್ತು ಪ್ರಕಾರ ಮೊದಲನೇದು ಒಳ್ಳೆ ಕೆಲಸಕ್ಕೆ ಬಲಗಾಲು ಇಡಬೇಕು, ಮತ್ತು ಮನೆ ಒಳಗಡೆಗೂ ಬಲಗಾಲು ಇರೋ ಥರ ಮಾಡಬೇಕು. ಇನ್ನು ನಮಗೆ ಬಂದು ಮೆಟ್ಲು ಹತ್ತಬೇಕಾದ್ರೆ ಬಲಭಾಗದಿಂದ ತಿರುಗಬೇಕು ಅಂತ ಕೆಲವರು ವಾದ ಮಾಡ್ತಾರೆ. ನಾನು ಸೈಟಲ್ಲಿ ಹೋದಾಗ ಮಾರ್ಕ್ ಮಾಡಿಕೊಡ್ತೀನಿ. ಇಲ್ಲ ಸರ್ ನಮ್ಗೆ ಬಲಭಾಗದಿಂದ ಕೊಡಬೇಕು. ಯಾಕೆಂದರೆ ನೋಡಿರಿ, ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಬಂದ ತಕ್ಷಣ ಬಲಭಾಗದಿಂದ ಒಳಗಡೆ ಬಂದರೆ ಮತ್ತೆ ಒಳಗಡೆ ಬಲಭಾಗ ಹೋಗಬೇಕು ಅಂತಾರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಎಲ್ಲ ಒಂದೇ ಥರ ಕೊಡೋಕ್ಕಾಗಲ್ಲ. ಈಗ ನೋಡಿ, ಇಲ್ಲಿ ಪೂರ್ವದಲ್ಲಿ ಬಂತು, ಪೂರ್ವ ಆಗ್ನೇಯದಲ್ಲಿ ನಾವು ಮೆಟ್ಲು ಕೊಟ್ರಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಮಗೆ ಇಲ್ಲಿ 3 ಅಡಿನೋ 4 ಅಡಿನೋ ಆದಮೇಲೆ ಫಸ್ಟ್ ಅಪ್ಪು ಬಂದಾಗ ಇಲ್ಲಿ ಬಲಭಾಗದಿಂದ ಟರ್ನ್ ಆಗ್ತೀವಿ ನಾವು. ಆವಾಗ ನಮಗೆ ಇದು ಓಕೆ. ಇಲ್ಲಿ ಗ್ಯಾಪ್ ಬರ್ತದೆ ನಮಗೆ 3 ಅಡಿ ಮನೆಯಿಂದ ದೂರದಲ್ಲಿ ನಮಗೆ ಗ್ಯಾಪ್ ಬಂದು ಮೆಟ್ಲು ಬಂತು, ಇದು ಮೇಲೆ ಹೊರಟೋಯ್ತು. ಈ ದೂರದಲ್ಲಿ ನಮಗೆ 3 ಅಡಿ ಆದಮೇಲೆ ಭಾರ ಬಿತ್ತು. ಅದೇ ನಮಗೆ ಇಲ್ಲಿ ನೋಡೋಣ, ಇಲ್ಲಿ ವಾಯುವ್ಯದಲ್ಲಿ ಇಲ್ಲಿ ಮೆಟ್ಲು ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಬಲಭಾಗ ಕ್ಲಾಕ್ ವೈಸ್ ಕೊಟ್ಟರೆ ಇಲ್ಲಿ ನೋಡಿ ಮೆಟ್ಲು ಬಂದು ಮನೆಗೆ ಟಚ್ ಆಗ್ತದೆ. ಅಂದರೆ ಮನೆಗೆ ಬಂದು ಅದರ ಒತ್ತಡಿ ಬೀಳ್ತದೆ, ಮನೆಗೆ ಭಾರ ಆಗ್ತದೆ. ಅದೇ ನಾವು ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಕೊಟ್ಟಾಗ ಮನೆಯಿಂದ 3ರಿಂದ 4 ಅಡಿ ದೂರದಲ್ಲಿ ಭಾರ ಬೀಳುತ್ತೆ. ಅರ್ಥ ಮಾಡ್ಕೊಳ್ಳಿ, ನಮಗೆ ಪೂರ್ವದಲ್ಲಿ ಇಲ್ಲಿ ದೂರ ಭಾರ ಬಿತ್ತು, ಇದು ಬಲಭಾಗದಿಂದ ಕ್ಲಾಕ್ ವೈಸ್ ನಾನು ಒಪ್ಕೊತೀನಿ, ಇಲ್ಲ ಅಂತಿಲ್ಲ. ಸೈಂಟಿಫಿಕ್ಕಾಗಿ ಮನೆಯಿಂದ 3 ಅಡಿ ದೂರದಲ್ಲಿ ಭಾರ ಬಿತ್ತು. ಅದೇ ನಾವು ಇಲ್ಲಿ ಕ್ಲಾಕ್ ವೈಸ್ ಕೊಡೋಕೆ ಹೋದಾಗ ನೋಡಿ, ಬಲಭಾಗದಿಂದ ಹಿಂಗೆ ಟರ್ನ್ ಹಾಕಿ ಹೋದಾಗ ನಮಗೆ ಭಾರ ಎಲ್ಲ ನಮ್ಮ ಮನೆಗೆ ಹತ್ತಿರದಲ್ಲೇ ಬಿತ್ತು. ಇಲ್ಲಿ ಹೆಂಗೆ ದೂರ ಬಿತ್ತೋ ಇಲ್ಲೂ ದೂರ ಬೀಳಬೇಕು, ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಬರಬೇಕು. ಅರ್ಥ ಮಾಡ್ಕೊಳ್ಳಿ, ನಮಗೆ ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಾವು ಕ್ಲಾಕ್ ವೈಸ್ ಕೊಡಬೇಕಾ ಆಂಟಿ ಕ್ಲಾಕ್ ವೈಸ್ ಕೊಡಬೇಕಾ ಅನ್ನೋದನ್ನ ನೋಡ್ಕೊಂಡು ಕೊಡಬೇಕು. ಸೈಂಟಿಫಿಕ್ಕಾಗೂ ಮ್ಯಾಚ್ ಆಗಬೇಕು. ನೋಡಿರಿ, ಇಲ್ಲಿ ಹೆಂಗೆ ದೂರ ಬಿತ್ತು ಮೆಟ್ಲು, ಅದೇ ರೀತಿ ಇಲ್ಲಿ ದೂರ ಬರಬೇಕು. ನಾನು ಇಲ್ಲಿ ಕ್ಲಾಕ್ ವೈಸ್ ನಾನು ಒಪ್ಕೊತಾ ಇದ್ದೀನಿ, ಇಲ್ಲ ಅಂತಲ್ಲ. ಆದರೆ ವಾಯುವ್ಯದಲ್ಲಿ ಬಂದಾಗ ನಮಗೆ ಆಂಟಿ ಕ್ಲಾಕ್ ವೈಸ್ ಬಂದರೆ ಮಾತ್ರ ನಿಮಗೆ ವಾಸ್ತು ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ನಾರ್ತ್ ಭಾರ ಬಿದ್ದಾಗ ಫೈನಾನ್ಸು ಸ್ಟಕ್ ಆಗುತ್ತೆ, ಹೆಣ್ಮಕ್ಳಿಗೆ ತೊಂದರೆ ಕಟ್ಟಿಟ್ಟು ಬುತ್ತಿ. ಇನ್ನು ಮೆಟ್ಲುಗಳು ಮನೆ ಒಳಗಡೆ ಬಂದಾಗ ಯಾವ ರೀತಿ ಮಾಡ್ಕೊಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲೂ ಅಷ್ಟೇ ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ ಅನ್ನೋದು ನಮಗೆ ಕೌಂಟಿಂಗ್ ಬರ್ತದೆ. ನೋಡಿ, ಫಸ್ಟ್ ಏನಪ್ಪ ಅಂದರೆ ನಮಗೆ ದಕ್ಷಿಣ ಮಧ್ಯಭಾಗದಲ್ಲಿ ಮೆಟ್ಲು ಬರಬೇಕು. ಈ ನೈಋತ್ಯ ಕಡೆ ಪುಷ್ ಆಗಬಾರ್ದು. ಬೇಕಿದ್ದರೆ ಅಡುಗೆ ಮನೆ ಪೂರ್ವದ ಕಡೆ ಸ್ವಲ್ಪ ಪುಷ್ ಆಗ್ಬೋದು. ಮಧ್ಯದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಅಡುಗೆ ಮನೆ ಮತ್ತು ಡೈನಿಂಗ್ ಏರಿಯಾ ಮಾಡಿ ನೈಋತ್ಯದ ಕಡೆನ ಮೆಟ್ಲುಗಳನ್ನ ಪುಷ್ ಮಾಡಬೇಡಿ. ಮನೆ ಯಜಮಾನರು ಮತ್ತು ಮನೆ ಗಂಡು ಮಕ್ಕಳನ್ನ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಬಂದು ನಮಗೆ ಆ್ಯಂಟಿ ಕ್ಲಾಕ್ ವೈಸ್ ಬೇಕು. ರೀಸನ್ ಇಷ್ಟೇ ನೋಡಿ, ನಮಗೆ ಇದು ಉಚ್ಚಸ್ಥಾನ, ದಕ್ಷಿಣ ಆಗ್ನೇಯ ನಮಗೆ ಉಚ್ಚಸ್ಥಾನ ಆಗಿರುತ್ತೆ. ಅದೇ ರೀತಿ ದಕ್ಷಿಣ ನೈಋತ್ಯ ನೀಚ ಸ್ಥಾನ ಆಗಿರುತ್ತೆ. ಇಲ್ಲಿ ಎಂಟ್ರಿ ಆಗಬಾರ್ದು. ಈಗ ನಾವು ಯಾರಾದರೂ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಗೇಟೆಲ್ಲ ಎಲ್ಲಿ ಕೊಟ್ಕೊತೀರಿ, ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಕೊತೀರಿ. ಯಾರು ನೈಋತ್ಯದಲ್ಲಿ ಕೊಡೋಲ್ಲ. ಏನಕ್ಕೆ ಅಂದರೆ ಇದು ಉಚ್ಚಸ್ಥಾನ ಆಗಿರ್ತದೆ. ದಕ್ಷಿಣದಲ್ಲೇ ಟೋಟಲ್ ಬಂದಾಗ ನಮಗೆ ಇದು ಉಚ್ಚಸ್ಥಾನ, ಅದೇ ರೀತಿ ಇದು ನೀಚ ಸ್ಥಾನ ಆಗಿರುತ್ತೆ. ಇಲ್ಲಿ ನಾವು ಕ್ಲಾಕ್ ವೈಸ್ ಕೊಟ್ಟಾಗ ಅಂತ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಕೊಡ್ತೀರಿ, ಬಲಭಾಗದಿಂದ ಹತ್ತಕ್ಕೆ ನಾವು ಇಲ್ಲಿ ಮೆಟ್ಲು ಕೊಟ್ಟಾಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ಅರ್ಧ ಡಿವೈಡ್ ಮಾಡಿಬಿಟ್ಟಿದ್ದೀರಿ. ಇದು ಪೂರ್ವಕ್ಕೆ, ಇದು ಪಶ್ಚಿಮಕ್ಕೆ. ನಮಗೆ ಯಾವತ್ತೂ ಅಷ್ಟೇ ಪೂರ್ವದಲ್ಲಿ ಭಾರ ಬೀಳಬಾರ್ದು. ನೋಡಿ, ಇಲ್ಲಿ ಮೆಟ್ಲು ಇಲ್ಲಿ ಹತ್ತಿ ಬಲಭಾಗದಿಂದ ಫಸ್ಟ್ ಫ್ಲೋರ್ಗೆ ಹೋದಾಗ ಈ ಪೂರ್ತಿ ಮೆಟ್ಲು ಭಾರ ಬಂದು ನಮಗೆ ಅರ್ಧ ಡಿವೈಡ್ ಮಾಡಿದಾಗ ದಕ್ಷಿಣದಿಂದ ಪೂರ್ವದ ಕಡೆಗೆ ಭಾರ ಬೀಳ್ತದೆ. ಪೂರ್ವ ಕಡೆ ಭಾರ ಬೀಳಬಾರ್ದು. ಟೋಟಲ್ ಇಲ್ಲಿಂದ ಮೆಟ್ಲು ಲ್ಯಾಂಡಿಂಗ್ ಬಂದು ಎಲ್ಲಿರುತ್ತೆ, ಅರ್ಧದಿಂದ ಈ ಕಡೆ ಬಂದಾಗ ಪೂರ್ವದಲ್ಲಿ ಭಾರ ಬೀಳ್ತದೆ. ನಾವು ಅದಕ್ಕೆ ಏನು ಮಾಡ್ತೀರಿ, ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ತಪ್ಪು ಏನಾಗ್ತದಪ್ಪ ಅಂದರೆ, ನೋಡಿರಿ, ಇಲ್ಲಿಂದ ನಾವು ಫಸ್ಟ್ ಫ್ಲೋರ್ಗೆ ಹತ್ತಿದಾಗ ನೀಚ ಸ್ಥಾನ ಅರ್ಧದಿಂದ ಈ ಕಡೆ ನೋಡಿರಿ ನೈಋತ್ಯದ ಕಡೆ ಬಂದ್ರಿ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇರೋದೇ ರಾಂಗ್ ಆಗ್ತದೆ. ನೈಋತ್ಯದ ಮೂಲೆಯಿಂದ ಯಾವುದೇ ಕಾರಣಕ್ಕೂ ಎಂಟ್ರಿ ತೊಗೊಬಾರ್ದು. ತೊಗೊಂಡಾಗ ತಂದೆ ಮಕ್ಕಳ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಲ್ಲಿ ಕ್ಲಾಕ್ ವೈಸ್ ತೊಗೊಂಡಾಗ ನಾವು ನೀಚ ಸ್ಥಾನದಿಂದ ಮೇಲೆ ಹೊರಟೋದ್ರಿ. ಇನ್ನು ಮೇಲೆ ನೀವು ಏನೇ ವಾಸ್ತುಕ್ಕೆ ಮಾಡಿದ್ರೂ ಇಲ್ಲಿ ಎಂಟ್ರಿನೇ ರಾಂಗ್ ಮೊದಲನೇ ಹೆಜ್ಜೆ ತಪ್ಪಾಯಿತು ಅಂದರೆ ಪ್ರತಿ ಹೆಜ್ಜೆ ತಪ್ಪಾಗ್ತಾ ಇರ್ತದೆ. ಹಾಗಾಗಿ ನಾನು ಇಲ್ಲಿ ಕ್ಲಾಕ್ ವೈಸ್ ಕೊಡೋದು ಬೇಡ ಅನ್ನೋದು ನನ್ನ ಉದ್ದೇಶ. ಸೈಂಟಿಫಿಕ್ಕಾಗಿ ನೀವು ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ಬಂದಾಗ ನಮಗೇನಾಯಿತು, ಭಾರ ಬಂದು ಅರ್ಧದಿಂದ ಪಶ್ಚಿಮ ಕಡೆ ಭಾರ ಬಿತ್ತು. ಆವಾಗ ನಮಗೇನಾಗ್ತದೆ, ಮನೆ ಯಜಮಾನರನ್ನು ಸಪೋರ್ಟ್ ಮಾಡುತ್ತೆ. ಅದು ಪೂರ್ವದಲ್ಲಿ ಭಾರ ಇಲ್ಲ, ಪಶ್ಚಿಮದಲ್ಲಿ ಆಯಿತು. ಇದಾದಮೇಲೆ ನಾವು ಇಲ್ಲಿ ಹತ್ಕೊಂಡ್ಬಂದು ಇಲ್ಲಿ ಮೇಲೆ ಎಂಟ್ರಿ ಆದಾಗ ನೋಡಿರಿ, ಅರ್ಧದಿಂದ ಈ ಕಡೆ ಉಚ್ಚ ಸ್ಥಾನದಿಂದ ಫಸ್ಟ್ನೇ ಫ್ಲೋರ್ಗೆ ಎಂಟ್ರಿ ಆದ್ರಿ. ಯಾವುದು ಬೆಟರು, ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಬಲಭಾಗದಿಂದ ಟರ್ನ್ ಆಗಬೇಕಾ ಎಡಭಾಗದಿಂದ ಟರ್ನ್ ಆಗಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಒಂದು, ಭಾರ ಪೂರ್ವದಲ್ಲಿ ಬೀಳಬಾರ್ದು. ಎರಡನೇದು, ನಾವು ಫಸ್ಟ್ ಫ್ಲೋರ್ಗೆ ಹೋಗೋದು ನೈಋತ್ಯದಿಂದ ಹೋಗ್ದಿರ ದಕ್ಷಿಣ ಆಗ್ನೇಯ ಅಂದರೆ ಎರಡು ಭಾಗ ಮಾಡಿದ್ರೆ
ಉಚ್ಚ ಸ್ಥಾನದಿಂದ ನಾವು ಮೇಲೆ ಹೋಗ್ತೀರಿ. ಇದೇ ಕಾರಣಕ್ಕೋಸ್ಕರ ನಾನು ಮೆಟ್ಲು ಎಲ್ಲಿ ಬರುತ್ತೆ ಅದ್ರ ಮೇಲೆ ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ ಅನ್ನೋದು ಡಿಸೈಡ್ ಮಾಡ್ಕೊಬೋದು. ಇದು ಸೈಂಟಿಫಿಕ್ ಆಗು ಭಾರ ಬೀಳೋದು ಮತ್ತು ಎಂಟ್ರಿ ಆಗೋದು ಎರಡೂ ನಿಮಗೆ ಉಚ್ಚ ಸ್ಥಾನ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮೆಟ್ಲುಗಳನ್ನ ಮಾಡ್ಕೊಳ್ಳಿ. ಇನ್ನು ಮನೆ ಒಳಗಡೆ ಮೆಟ್ಲು ಪಶ್ಚಿಮ ಮಧ್ಯ ಭಾಗದಲ್ಲಿ ಬಂತು ಅಂತ ಇಟ್ಕೊಳ್ಳೋಣ. ಇಲ್ಲಿ ಪಶ್ಚಿಮ ಮಧ್ಯ ಭಾಗ ಬಂದಾಗ ನೋಡಿರಿ, ನಾನು ಆಗಲೇ ಹೇಳಿದಾಗೆ ನಾನು ಇಲ್ಲಿ ಓಕೆ ಮಾಡ್ತೀನಿ ಕ್ಲಾಕ್ ವೈಸ್. ಇಲ್ಲಿ ನೋಡಿ, ಫಸ್ಟು ಇದು ಉತ್ತರ ಆಗುತ್ತೆ, ಅರ್ಧದಿಂದ ಈ ಕಡೆ ತೊಗೊಂಡ ಉತ್ತರ, ಇದು ದಕ್ಷಿಣ ಆಗುತ್ತೆ. ಇಲ್ಲಿ ನಾವು ಬಲಭಾಗದಿಂದ ಅಂದರೆ ಮಾಸ್ಟರ್ ಬೆಡ್ರೂಮ್ ಕಡೆಯಿಂದ ಹತ್ತಬೇಕು. ಇಲ್ಲಿಂದ ಹತ್ತಿ ಆವಾಗ ನಮ್ಗೆ ಏನಾಗ್ತದೆ, ಅರ್ಧದಿಂದ ನಮಗೆ ದಕ್ಷಿಣ ಕಡೆ ಭಾರ ಬಿತ್ತು, ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ. ಉತ್ತರದಲ್ಲಿ ಭಾರ ಇಲ್ಲ, ಹೆಣ್ಮಕ್ಳಿಗೆ ಲಕ್ಸುರಿ ಲೈಫು, ಫೈನಾನ್ಸ್ ನಮ್ಗೆ ಸಪೋರ್ಟ್ ಮಾಡ್ದಂಗೆ ಆಯಿತು. ಇದಾದಮೇಲೆ ನೋಡಿ, ಈ ಅರ್ಧದಿಂದ ತೊಗೊಂಡಾಗ ಇದು ನೈಋತ್ಯ ಬರುತ್ತೆ, ಇದು ವಾಯುವ್ಯ ಬರ್ತದೆ. ಹಿಂಗೆ ಬಂದು ನಾವು ಫಸ್ಟ್ ಫ್ಲೋರ್ಗೆ ವಾಯುವ್ಯೆಯಿಂದ ಅಂದರೆ ಉಚ್ಚ ಸ್ಥಾನದಿಂದ ಎಂಟ್ರಿ ಆಗೋದ್ರಿ. ಇದಕ್ಕೆ ಹೇಳೋದು ನಾವು ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ, ಬಲಭಾಗದಿಂದ ಟರ್ನ್ ಆಗಬೇಕಾ ಎಡಭಾಗದಿಂದ ಹೋಗ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ದಕ್ಷಿಣ ಮಧ್ಯ ಭಾಗದ ಬಂದಾಗ ಆಂಟಿ ಕ್ಲಾಕ್ ವೈಸ್ ತೊಗೊಳ್ಳಿ, ಪಶ್ಚಿಮ ಮಧ್ಯ ಭಾಗದಲ್ಲಿ ತೊಗೊಂಡಾಗ ಕ್ಲಾಕ್ ವೈಸೇ ತೊಗೊಳ್ಳಿ. ಮೆಟ್ಲು ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ. ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ ಎಲ್ಲ ಕಡೆ ನಮ್ಮ ಜನಗಳು ಹೇಳೋದೇನು, ಬಲಗಡೆಯಿಂದ ತಿರುಗಬೇಕು. ನಮಗೆ ಸೈಟಲ್ಲಿ ನಾವು ಮನೇಲಿ ನಿಂತ್ಕೊಂಡಾಗ ಅದು ಸಪೋರ್ಟ್ ಮಾಡಲ್ಲ. ಎಲ್ಲೋ ನಿಂತ್ಕೊಂಡು ಹೇಳೋದು ನಮ್ಗೆ ಭಾರಿ ಈಸಿ. ಸೈಟಲ್ಲಿ ಬಂದಾಗ ಅದ್ರ ಕಷ್ಟ ಏನು ಅಂತ ಅಲ್ಲಿ ಅರ್ಥ ಆಗ್ತದೆ. ಪೂರ್ವದಲ್ಲಿ ಭಾರ ಬೀಳ್ತಾ ಇರ್ತದೆ, ಉತ್ತರದಲ್ಲಿ ಭಾರ ಬೀಳ್ತಾ ಇರ್ತದೆ, ಬೀಳುತ್ತೆ 3 ಅಡಿನೋ 4 ಅಡಿ ದೂರ ಬಿದ್ದಾಗ ನಮಗೆ ಅದು ಎಷ್ಟೋ ಸಮಾಧಾನವಾಗಿರುತ್ತೆ. ಹಾಗಾಗಿ ಮೆಟ್ಲುಗಳನ್ನ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಇದಾದಮೇಲೆ ನಾನು ಆಗಲೇ ಹೇಳ್ದಾಗೆ ಮೊದಲನೇದು ಬಲಗಾಲಿಟ್ರೆ ನೆಕ್ಸ್ಟ್ ಫ್ಲೋರ್ಗೆ ಬಲಗಾಲಿಂದ ಎಂಟ್ರಿ ಆಗಬೇಕು. ಲಾಭ ನಷ್ಟ ಅಂತ. ಇದು ಯಾವ ರೀತಿ ಅಂದರೆ, ಒಂದು ಫ್ಲೋರ್ಗೆ 17 ಮೆಟ್ಲು ಅಥವಾ 19, 21, 23 ಈ ನಂಬರ್ನ ಮ್ಯಾಚ್ ಮಾಡ್ಕೊಂಬಿಡಿ, ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಈಗ ನಿಮಗೆ ಮನೆ ಹೊರಗಡೆ ಬಂದಾಗ ಮೆಟ್ಲು ಯಾವ ರೀತಿ ಅಳವಡಿಸ್ಕೊಬೇಕು ಅಂತ ಗೊತ್ತಾಯಿತು, ಮತ್ತು ಮನೆ ಒಳಗಡೆ ಬಂದಾಗೂ ಯಾವ ರೀತಿ ಅಳವಡಿಸ್ಕೊಬೇಕು ಅನ್ನೋದು ಗೊತ್ತಾಯಿತು. ಇಷ್ಟು ಗೊತ್ತಾದರೆ ನಿಮಗೆ ಮೆಟ್ಲದು ನಿಮಗೆ ತಲೆಯಿಂದ ಇರ್ತಕ್ಕಂಥ ಹುಳುಗಳೆಲ್ಲ ಆಚೆ ಬರ್ತದೆ. ಈಗ ನೀವು ಧೈರ್ಯವಾಗಿ ನಾನು ಹೇಳಿರೋದನ್ನು ಪ್ರೊಸೀಜ್ ಆಗ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ಖಂಡಿತ ಬಂದು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ. ಲಾಸ್ಟ್ ವಿಡಿಯೋಗೆ ಸ್ವಲ್ಪ ಕಮೆಂಟ್ಸ್ಗಳಿದ್ದಾವೆ, ಅವಕ್ಕೆ ಉತ್ತರ ಕೊಡೋ ಅಂಥ ಕೆಲಸನ ಮಾಡೋಣ. ಮಹೇಂದ್ರ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮದು ವಾಯುವ್ಯದಲ್ಲಿರ್ತಕ್ಕಂಥ ರೂಮ್ ಆಗಲಿ ಮತ್ತು ಮಾಸ್ಟರ್ ಬೆಡ್ರೂಮ್ ಆಗಲಿ ಉತ್ತರ ವಾಯುವ್ಯದಲ್ಲಿ ವಾರ್ಡ್ರೂಮ್ ಬರ್ಬೋದಾ ಅಂತ ಕೇಳಿದಿರಿ. ಪಶ್ಚಿಮ ವಾಯುವ್ಯದಲ್ಲಿ ಕೊಡಿ, ಉತ್ತರ ವಾಯುವ್ಯದಲ್ಲಿ ಕೊಡಬೇಕಾದ್ರೆ ದಕ್ಷಿಣದಲ್ಲಿದ್ದರೆ ಮಾತ್ರ ಉತ್ತರದಲ್ಲಿ ಕೊಡ್ಬೋದು, ಇಲ್ಲಾಂದರೆ ಕೊಡೋದಕ್ಕೆ ಬರೋದಿಲ್ಲ. ರಾಮಲಕ್ಷ್ಮಿ ಅಂತ ಒಬ್ಬರು ಒಂದು ಕಮೆಂಟ್ಸ್ ಮಾಡಿದ್ದಾರೆ, ಸರ್ ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆ ಅಥವಾ ದಕ್ಷಿಣದಲ್ಲಿ ಶಿಂಕ್ ಇರ್ಬೋದಾ ಅಂತ. ಖಂಡಿತವಾಗೂ ಇರಬಾರ್ದು ಮೇಡಮ್. ಗಿರಿಕನ್ಯಾ ಅನ್ನೋರು ಒಂದು ಕಮೆಂಟ್ಸ್ ಮಾಡಿದ್ದಾರೆ, ಇವರು ಫೋನ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ. ನೋಡಿ ಮೇಡಮ್, ಫಸ್ಟ್ ನಾವು ಬಂದು ನಿಮ್ಮ ಸೈಟಲ್ಲಿದ್ದಾಗ ನಿಮ್ಮ ಡೌಟೆಲ್ಲ ಕ್ಲಿಯರ್ ಮಾಡಿಬಿಟ್ಟಿರ್ತೀರಿ. ಅದಾದಮೇಲೆ 4-5 ಸರಿ ಮತ್ತೆ ಮಾಡಿದ್ದೀರಾ. ಮತ್ತು ನಾವೆಲ್ಲೋ ಸೈಟಲ್ಲಿದ್ದಾಗ ಹಿಂದಿಂದ ನೀವು 5-6 ಸರಿ ಮಾಡ್ತಾಯಿದ್ರೆ ನಮಗೆ ಮೊಬೈಲ್ ಬ್ಯಾಟ್ರಿ ಡೌನ್ ಆಗ್ತದೆ. ದಯವಿಟ್ಟು ಅದಕ್ಕೆ ನಾನು ಹೇಳೋದು, ಫೋನಲ್ಲಿ ಕೇಳಬೇಡಿ ಅಂತ. ನಿಮ್ಮ ಸೈಟಿಗೆ ಬಂದಿದ್ರಲ್ವ, ನಾವು ನಿಮಗೆಲ್ಲ ಉತ್ತರ ಕೊಟ್ರಲ್ವಾ, ಆಮೇಲೂ ಮಾತಾಡಿದ್ದೀನಲ್ವಾ, ಏನಕ್ಕೆ ರಿಪೀಟ್ ಮಾಡ್ತೀರಾ? ನೀವು ರಿಪೀಟ್ ಮಾಡಿದಾಗ ನಾವೇನು ಮಾಡ್ತೀರಿ, ನಿಮ್ಮನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀರಿ. ಮೊನ್ನೆ ಒಬ್ಬರು ನನಗೆ ಒಂದು ಫೋನ್ ಮಾಡಿದರು. ಎಷ್ಟು ಫೋನ್ ಮಾಡಿದ್ರು ಅಂದರೆ ಒಂದು 23 ಸರಿ ಫೋನ್ ಮಾಡಿದರು. ಏನಪ್ಪ ಅಂದರೆ, ಅವರು ಬೆಳಗ್ಗೆ ಅವ್ರ ಮಿಸ್ಸಸ್ ಅವ್ರ ಊರಿಗೆ ಹೋಗಿದ್ದಾರೆ, ಎಲ್ಲಿ ಲಗ್ಗೆರೆಗೆ. ಅಲ್ಲಿಂದ ನಮ್ಮ ಏರಿಯಾದಕ್ಕೆ ಬರೋಷ್ಟೊತ್ತಿಗೆ ಅವರು ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದಾರೆ. 5 ಗಂಟೆಯಿಂದ ನನಗೆ 23 ಫೋನ್ ಬಂದಿತ್ತು. ನಾನು ಆಮೇಲೆ 6:15ಗೆ ಅವ್ರಿಗೆ ಫೋನ್ ಮಾಡಿದ್ರೆ, ಏನಕ್ಕೆ ಸರ್ ಇಷ್ಟೊಂದು ಮಾಡ್ತಾಯಿದ್ದೀರಿ ಅಂದರೆ, ಫ್ರೀಯಾಗಿದ್ದೆ ಸರ್ ಬಸ್ಸಲ್ಲಿ ಕೂತ್ಕೊಂಡು, ಅದಕ್ಕೆ ಫೋನ್ ಮಾಡ್ತಾಯಿದ್ದೆ. ಫೋನ್ ಮಾಡಬೇಕಾದ್ರೆ ಫಸ್ಟು ತೂಕ ಇರಬೇಕು. ಒಂದು ಸರಿ ರಿಸೀವ್ ಮಾಡಿಲ್ಲ ಅಂದರೆ ಕಾಯಿರಿ, ರಿಟರ್ನ್ ಮಾಡ್ತೀರಿ ನಾವು. ನೀವು ಫ್ರೀ ಆಗಿದ್ದೀರಾ ಅಂದ್ಬಿಟ್ಟು ನಮಗೆ ತೊಂದರೆ ಕೊಡೋದು ದಯವಿಟ್ಟು ಮಾಡಬೇಡಿ. ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.